ಗೈಸ್ 30 ಲಕ್ಷದ ಗೋಲ್ಡ್ ನಮ್ಮಮ್ಮ ಕಳ್ದಿರೋದು. ಇಮ್ಯಾಜಿನ್ 1,81,000 ಇದ್ರೆ ಮೇ ಬಿ ನಾನು 2 ಕಂಟ್ರಿ ಟ್ರಿಪ್ ಹೋಗ್ಬೋದಿತ್ತು. ಒಬ್ಬೊಬ್ರು ದೊಡ್ಡ ದೊಡ್ಡ ನೆಕ್ಲೆಸ್ ಎಲ್ಲ ಹಾಕೊಂಡಿದ್ದಾರೆ. ಅದು ನೋಡಿ ನಂಗೆ ಅನಿಸ್ತಿರೋದು ಎಲ್ಲಿಂದ ಎಷ್ಟೊಂದು ದುಡಿತಾರೆ ಅಂತ. ಅಮ್ಮ ಹುಡುಗರು ಬ್ರಾಸ್ಲೆಟ್ ಎಲ್ಲ ನಂಗೆ ಸಜೆಸ್ಟ್ ಮಾಡ್ತವ್ರು ಆ ಕಡೆಗೆ. ಚೆನ್ನಾಗಿದೆ, ಸೂಪರ್ ಆಗಿದೆ ಡಿಸೈನ್. ನಮ್ಮ ಅಮ್ಮಂದು ಒಂದು ಕಿಡ್ನಿ ಸೆಲ್ ಮಾಡೋಣ ಅನ್ಕೊಂಡಿದೀವಿ. ಒಳ್ಳೆ ಈ ಒಂದು ವರ್ಕ್ ಏನಿದೆ ಇದನ್ನ ನಾನು ದುಡ್ಡಿಗೋಸ್ಕರ ಮಾಡ್ತಿಲ್ಲ, ನನ್ನ ಪ್ಯಾಷನ್ಗೋಸ್ಕರ ಮಾಡ್ತಾ ಇರೋದು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ನನ್ನ ಫ್ರೆಂಡ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆ ಗೊತ್ತಿರ್ಬೋದು ನಾನು ಗೋಲ್ಡ್ ಆಡಿ ಮಾಡಿದೆ ಅಂತ ಹೇಳ್ಬಿಟ್ಟು. ಸೊ ಅದೇ ಥರ ಲಾಕಿಂಗ್ ಪೀರಿಯಡ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇರುತ್ತೆ. ಸೊ ಅದು 2000 ನೀವು ಯಾವತ್ತು ಪೇ ಮಾಡ್ತೀರಾ ಅವತ್ತು ಪೇ ಮಾಡಿದ್ರೆ ಆ್ಯಪಲ್ಲಿ, ಸೊ ಅದು ಅವತ್ತಿಂದು ಗೋಲ್ಡ್ ರೇಟ್ ಎಷ್ಟಿರುತ್ತೆ ಅದೇ ರೇಟಿಗೆ ನಿಮಗೆ ಒಂದು ಐ ಥಿಂಕ್ 4 to 5 months ಏನೋ ವ್ಯಾಲಿಡಿಟಿ ಇರುತ್ತೆ. ಸೊ ಆ ಪೀರಿಯಡಲ್ಲಿ ಯಾವಾಗ ಬೇಕಾದರೂ ನೀವು 8 ಗ್ರಾಮ್ ಗೋಲ್ಡ್ ತೊಗೋಬೋದು. ಸೊ ನಾನು 2000 ಕೊಟ್ಬಿಟ್ಟು ಲಾಕಿಂಗ್ ಪೀರಿಯಡ್ ಮಾಡ್ಕೊಂಡಿದ್ದೆ. ಸೊ ಅದಕ್ಕೆ ನಾನು ಮತ್ತೆ ಅಮ್ಮ ಹೋಗ್ತಾ ಇದ್ದೀವಿ. ಸೊ ಇವಾಗ ಲೆಟ್ಸ್ ಗೋ ಫಾರ್ ದಟ್ ಗೈಸ್. ಇಸ್ ಫೈನಲಿ ಇವಾಗ ರೀಚ್ ಆದ್ವಿ. ಇವಾಗ ಇಲ್ಲಿ ಇಳ್ಕೋಬೇಕು. ಏನ್ ತಗೊಳ್ಳೋದಮ್ಮ? ಜುಮ್ಕಿ ಅಂದಲ್ಲ. ಸೊ ಗೈಸ್ ಇದೊಂದು ನೋಡಿದೆ, ಅಷ್ಟು ಹಾಕೊಂಡ್ಮೇಲೆ ಚೆನ್ನಾಗಿ ಕಾಣಿಸ್ತಿಲ್ಲ, ಬಟ್ ಡಿಸೈನ್ ಚೆನ್ನಾಗಿದೆ. ಒಂಥರ ಹೆಂಗೆ ಕೌಡೆ ಡಿಸೈನ್ ಬರ್ತಲ್ಲ ಆ ಥರ. ಬಟ್ ಇನ್ನು ಚೆಕ್ ಮಾಡೋಣ ಯಾವುದು ಅಂತ ಹೇಳ್ಬಿಟ್ಟು. ಅವರು ಯಾವುದೋ ತೊಗೊಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ನಾನು ಆಲ್ರೆಡಿ ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ದೀನಿ. ವೆಯ್ಟ್ ಮಾಡಿ ಗೈಸ್ ನಾನು ಜುಮ್ಕಿ ಅಂದ್ಕೊಂಬಂದೆ. ಇವಾಗ ಏನು ಅಂತ ಗೊತ್ತಾಗ್ತಿಲ್ಲ. ಓಲೆ ತೊಗೊಳೋದು ಜುಮ್ಕಿ ತೊಗೊಳೋದು, ಬ್ರೇಸ್ಲೆಟ್ ತೊಗೊಳೋದು ಅಂತ ಹೇಳ್ಬಿಟ್ಟು. ಇವತ್ತು ಆ್ಯಕ್ಚುಲಿ ತುಂಬ ಕ್ರೌಡ್ ಇದೆ ಜ್ಯುವೆಲ್ರಿ ಶಾಪಲ್ಲಿ. ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ, ಆದರೂ ಇಷ್ಟೊಂದು ಕ್ರೌಡ್ ಇದೆ. ಐ ಡೋಂಟ್ ನೋ ವೈ. ಮೇ ಬಿ ಅವರು ನಮ್ಮ ಥರ ಸ್ಕೀಮ್ಸ್ ಹಾಕಿರ್ಬೋದು. ಒಬ್ಬೊಬ್ರು ದೊಡ್ಡ ದೊಡ್ಡ ನೆಕ್ಲೆಸ್ ಎಲ್ಲ ಹಾಕೊಂಡಿದ್ದಾರೆ. ಅದು ನೋಡಿ ನಂಗೆ ಅನಿಸ್ತಿರೋದು ಎಲ್ಲಿಂದ ಎಷ್ಟೊಂದು ದುಡಿತಾರೆ ಅಂತ. ಅಲ್ಲಮ್ಮ ಏನಮ್ಮ, ಎಲ್ಲಿಂದ ಅಷ್ಟು ದುಡ್ಡು ಮಾಡೋದಮ್ಮ? ಇಲಿಗಲ್ ಬಿಸ್ನೆಸ್ ಏನೋ ನಡೆಸಿದಾರೆ ಅನ್ಸುತ್ತಾ? ಜಾಸ್ತಿ ಬಿಸ್ನೆಸ್ ಇದು ಮಾಡಿರ್ತಾರೆ. ಹೌದಾ? ಬಿಸ್ನೆಸ್ ಮಾಡಿದ್ರೆ ಒಳ್ಳೆ ಇದಾಗುತ್ತೆ, ದುಡ್ಡು ಬರೋದು. ವೈಸ್ ಇನ್ನು ಬ್ರಾಸ್ಲೆಟ್ ಎಲ್ಲ ನೋಡ್ತಾ ಇದ್ದೀವಿ. ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅಂದರೆ ನನಗೆ ಓಕೆ ಆಗೋ ಥರ, ಅಂದರೆ ಕೈಯಲ್ಲಿ ಇದೆಯೋ ಇಲ್ವೋ ಅನ್ನೋ ಥರನೂ ಇರಬೇಕು, ಅಟ್ ದ ಸೇಮ್ ಟೈಮ್ ಸ್ವಲ್ಪ ಗಟ್ಟಿನೂ ಇರಬೇಕು. ಯಾವ್ದು ತೊಗೊಳೋದು ಅಂತ ಗೊತ್ತಾಗ್ತಿಲ್ಲ, ಫುಲ್ ಕನ್ಫ್ಯೂಸ್ ಆಗ್ತಾ ಇದೆ. ಈ ಥರ ಎಲ್ಲ ಇದೆ ಡಿಸೈನ್ಸ್. ನಮ್ಮ ಅಮ್ಮನೂ ನೋಡ್ತವ್ರೆ ಅಲ್ಲಿದೆ ಹೆಂಗಿದೆ ಏನು ಅಂತ. ಅಮ್ಮ ಹುಡುಗರು ಬ್ರಾಸ್ಲೆಟ್ ಎಲ್ಲ ನಂಗೆ ಸಜೆಸ್ಟ್ ಮಾಡ್ತವ್ರು ಆ ಕಡೆಗೆ. ಹುಡುಗರು ಹುಡುಗಿರು ವೈಸ್ ಇದರಲ್ಲಿ ನಾನು ಇದೊಂದು ಬ್ರಾಸ್ಲೆಟ್ ನೋಡಿದ್ರೆ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ್ಯಂಡ್ ಇದೊಂದು ಅಮ್ಮಂಗೆ ಇಷ್ಟ ಆಯಿತು. ಸೊ ಇದು ಆ್ಯಕ್ಚುಲಿ 11 ಗ್ರಾಮ್ಸ್ ಬರ್ತಿದೆ. ನಾನು ಆ್ಯಕ್ಚುಲಿ 8 ಗ್ರಾಮ್ಸ್ ತೊಗೊಳ್ಳೋಣ ಅಂತ ಬಂದಿದ್ದು, ಬಟ್ ಇದು 8 ಇಲ್ಲ, ಒಂದು ಸ್ವಲ್ಪ ಕಮ್ಮಿ ಇದೆ. ಸೊ ಯಾವ್ದು ತೊಗೊಳೋದು ಅಂತ ಗೊತ್ತಾಗ್ತಿಲ್ಲ. ಇದು ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇಟ್ಸ್ ಲೈಕ್ ಒಂಥರ ಚೆನ್ನಾಗಿದೆ, ಬಟ್ ಅದೇ ಗ್ರಾಮ್ಸ್ ಜಾಸ್ತಿ ಆಗ್ತಿದೆ. ನೋಡಬೇಕು ತೊಗೊಳೋದ ಏನು ಮಾಡೋ. ಆ್ಯಂಡ್ ಇದು ಆಲ್ಸೋ ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ನೋಡಿ ಲೆಂತ್ ಇದ್ದು, ಇದರಲ್ಲಿ ಅಡ್ಜಸ್ಟ್ಮೆಂಟ್ ಇಲ್ಲ, ಇದರಲ್ಲಿದೆ. ಕೈಲಿ ಹಾಕಿರೋದ್ರಲ್ಲಿದೆ, ಹಿಡ್ಕೊಂಡಿರೋದ್ರಲ್ಲಿಲ್ಲ. ಬಟ್ ಇದು ಒಂಥರ ಚೆನ್ನಾಗಿತ್ತು, ಇದು ಒಂಥರ ಚೆನ್ನಾಗಿತ್ತು. ಏನು ಮಾಡೋದು ಗೊತ್ತಾಗ್ತಿಲ್ಲ, ನೋಡುವ. ಇವಾಗ ಅಮ್ಮ ಏನು ಅನ್ನಿಸ್ತಿದೆ, ತೊಗೊಳ್ಳ ಬೇಡವಾ? ಜೀವನದಲ್ಲಿ ಏನಿದೆ ಹಾಕೊಂಡು ಮಜಾ ಮಾಡಬೇಕು ಹಂಗಂತಿರ್ಕೋ ಓಕೆ ಆಗಲಿಲ್ಲ ಅನ್ನಿಸ್ತು. ಇವಾಗ ಇದನ್ನ ನೋಡ್ತಾ ಇದ್ದೀನಿ, ಸ್ವಲ್ಪ ಬ್ಯಾಂಗಲ್ ಥರನೂ ಇರುತ್ತೆ, ಅಮ್ಮನೂ ಬೇಕಂದ್ರೆ ಹಾಕೋಬೋದು ಅಂತ. ಚೆನ್ನಾಗಿದೆ, ಸೂಪರ್ ಆಗಿದೆ ಡಿಸೈನ್. ಸೊ ಗೈಸ್ ನಾನು ಫೈನಲಿ ಈ ಡಿಸೈನ್ಗೆ ಹೋದೆ. ಇದು ಆ್ಯಕ್ಚುಲಿ ನನಗೆ ಸ್ವಲ್ಪ ಜಾಸ್ತಿ ಬೀಳ್ತಾ ಇದೆ, ಅದಕ್ಕಿಂತ ಅರೌಂಡ್ 1,81,000 ಬೀಳ್ತಾ ಇದೆ ಇದಕ್ಕೆ, ಇಷ್ಟಕ್ಕೇನೆ ನೋಡಿ. ಬಟ್ ಇದು ಚೆನ್ನಾಗಿ ಕಾಣಿಸುತ್ತೆ, ಅಮ್ಮನೂ ಒಂದೊಂದ್ಸಲ ಹಾಕೋಬೋದು. ಆ ಒಂದು ಪರ್ಪಸ್ ಮೇಲೆ ಇಬ್ಬರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ತಗೋತಾ ಇದ್ದೀನಿ. ಸೊ ಅಮ್ಮಂಗೆ ಈ ಸಲ ಕೊಡ್ಸೋಣ ಅಂದ್ಕೊಂಡೆ, ಬಟ್ ಆ ರೇಟಿಗೆ ಅವ್ರಿಗೆ ಏನು ಬೇಕಾದ್ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಅವ್ರ ಬರ್ಡೇ ಕೂಡ ಬರುತ್ತೆ. ಸೊ ಬರ್ಡೇ ಟೈಮಲ್ಲಿ ಅವ್ರಿಗೆ ಫುಲ್ಲು ಏನೋ ಅವಾಗ ಶಾಪಿಂಗ್ ಮಾಡಿಸೋಣ. ಇವಾಗ ಸದ್ಯಕ್ಕೆ ಇದನ್ನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನು ತೊಗೋತಾ ಇದ್ದೀವಿ. ಸೊ ನಿಮಗೆ ಡಿಸೈನ್ ಏನು ಅನ್ನಿಸ್ತಿದೆ ನಾ ಮನೆಗೆ ಹೋದ್ಮೇಲೆ ಒಂದ್ಸಲ ತೋರಿಸ್ತೀನಿ. ಸೊ ವೆಯ್ಟ್ ಮಾಡಿ ನೋಡ್ತಾ ಇರಿ. ನಾನು ಇನ್ನೊಂದ್ಸಲ ಗೋಲ್ಡ್ ತೊಗೊಳಕ್ಕೆ ಬರಲ್ಲ, ನಮ್ಮ ಅಮ್ಮನ ಕಳಿಸ್ಬಿಡ್ತೀನಿ. ನನಗಂತೂ ಇಷ್ಟು ಡ್ರೆಸ್ ತೊಗೊಳಕ್ಕಾಗಲ್ಲ. ಸರ್ ಎರಡನ್ನೂ ಲೆಕ್ಕ ಹಾಕ್ತಾರೆ, ಯಾವ್ದು ಓಕೆ ಆಗುತ್ತೆ ನೋಡಿ ತೊಗೊಳ್ಳುವಾಗ. ನಮ್ಮ ಅಮ್ಮಂಗೆ ಒಬ್ರು ಸಬ್ಸ್ಕ್ರೈಬರ್ ಸಿಕ್ಕರು, ಅವ್ರ ಜೊತೆ ಮಾತಾಡ್ತಿದ್ದಾರೆ. ಅವ್ರು ಸ್ವಲ್ಪ ಕಾನ್ಶಿಯಸ್ ಇದ್ದಾರೆ, ಕ್ಯಾಮ್ರಾಸ್ ಹೋಗಕ್ಕೆ ತೋರಿಸಂಗಿಲ್ಲ ಅವ್ರಿಗೆ. ವೆಬರ್ ಗೈಸ್ ಯಾವಾಗ ಮುಗಿಸ್ಕೊಂಡು ಹೋಗ್ತೀನೋ ಅನ್ನಂಗಾಗಿದೆ. ನಂದು ಇನ್ನೂ 2 ಆಡಿ ಪ್ಲಾನ್ಸ್ ಬೇರೆ ಇದೆ, ಅದು ಏನಾಗುತ್ತೋ ಅಂತ ಕೂಡ ಯೋಚನೆ ಆಗ್ತಾ ಇದೆ ನನಗೆ ಇವಾಗಲೇ. ನಮ್ಮ ಅಮ್ಮಂಗೆ ತೊಗೊಳಕ್ಕೆ ಬಿಟ್ಬಿಡ್ತೀನಿ, ನನಗಂತೂ ಬೇಡವೇ ಬೇಡ ಗೋಲ್ಡು. ಏನಮ್ಮ? ಹಾಂ, ನನಗೆ ಬೇಡವೇ ಬೇಡ, ನೀವು ಹೇಳ್ಕೊಂಬಿಡಿ. ನಂಗೆ ಟೆನ್ಷನು ಬೇಡ, ದುಡ್ಡು ಹೋಗ್ತಿದೆ ಅನ್ನೋದು ಬೇಡ. ಭಾರಿ ಟೆನ್ಷನ್ ಈ ಒಡವೆ, ಸ್ವಲ್ಪ ಜಾಸ್ತಿನೇ ಅನ್ನಿಸ್ತಿದೆ. ಗೋಲ್ಡ್ ತೊಗೊಳೋದು ಬೇಡ, ಟೆನ್ಷನ್ ತೊಗೊಳೋದು ಬೇಡ ಅನ್ಸ್ಬಿಡುತ್ತೆ ಗೈಸ್ ಒಂದೊಂದ್ಸಲ ನಿಜವಾಗ್ಲು. ಇವತ್ತಿನ ಲೆಕ್ಕದ ಪ್ರಕಾರ ಗೋಲ್ಡ್ ರೇಟು 13,180 22 ಕ್ಯಾರೆಟ್ಗೆ, ಆ್ಯಂಡ್ 18 ಕ್ಯಾರೆಟ್ಗೆ 10,783 ರುಪೀಸು. ಲಾಸ್ಟ್ ಟೈಮ್ ನಾನು ಬಂದಾಗ 18 ಕ್ಯಾರೆಟ್ 7,000 ಏನೋ ಇತ್ತು, ತೆಗ್ದೇ ಬಿಟ್ರು. ಮತ್ತೆ ಬರ್ತೀರಿ 14 ಕ್ಯಾರೆಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಗೋಲ್ಡ್ ಕಾಯಿನ್ ಏನೋ ಉಚಿತ ಸಿಗುತ್ತೆ ಅಂತ. ಸೊ ಅದನ್ನು ಇವಾಗ ಕೇಳಿದೆ, ಬಿಕಾಸ್ ನಂದು 10 ಗ್ರಾಮಲ್ಲಿ ತೊಗೋತಿರೋದಲ್ವ, ಹಂಗಾಗಿ. ಸೊ ಇಲ್ಲಿ ನೋಡಿ 14 ಕ್ಯಾರೆಟ್ ಬಂದ್ಬಿಟ್ಟು 8,387 ಇದೆ. ಪ್ಲಾಟಿನಮ್ 8,000 ಇದೆ. ಸಿಲ್ವರ್ 291 ರುಪೀಸ್ ಗೈಸ್. ಎಷ್ಟು ಕಮ್ಮಿ ಇತ್ತು, ಎಷ್ಟು ಜಾಸ್ತಿ ಆಗ್ಬಿಡಿದೆ ನೋಡಿ ಸಿಲ್ವರ್ದು. 170 150 ಇತ್ತು ಲಾಸ್ಟ್ ಟೈಮ್ ನಾನು ನೋಡಿದಾಗ. ಡಬಲ್ ಆಗ್ಬಿಟ್ಟು ಟ್ರಿಬಲ್ ಆಗ್ಬಿಡಿದೆ. ಟ್ರಾನ್ಸಾಕ್ಷನ್ ಮುಂಚೆ ಲಾಕಿಂದು 2,000 ಇತ್ತು, ಅದಿಲ್ಲಿ ಇದೆ. ಅದನ್ನು ಡಿಡಕ್ಟ್ ಮಾಡಿ 1,81,000 ಆಗೋಗಿದೆ. ನನಗೆ ಖುಷಿಗಿಂತ ಟೆನ್ಷನ್ ಜಾಸ್ತಿ ಆಗ್ತಾಯಿದೆ ಗೈಸ್. ಇಷ್ಟೊಂದು ದುಡ್ಡು ಹೋಯ್ತಲ್ಲ ಅಂತ ಹೇಳ್ಬಿಟ್ಟು. ಗೋಲ್ಡ್ ತುಂಬ ಎಕ್ಸ್ಪೆನ್ಸಿವ್ ಆಗ್ಬಿಡಿದೆ ಗೈಸ್. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ಮೇಲೆ ಮೊದಲೇನು ಬರುತ್ತೆ, ಲೈಕ್ ಮಾಡ್ತೀನಿ, ಮುಗಿತು.
ಇಷ್ಟು ನನಗೆ ಗೋಲ್ಡ್ ಕಾಯಿನ್ ಕೊಟ್ಟಿದ್ದಾರೆ. ಸೊ ಈ ಒಂದು ಗೋಲ್ಡ್ ಕಾಯಿನ್ಗೆ ಆಲ್ಮೋಸ್ಟ್ 1,000 ರೂಪಾಯಿ ಅಷ್ಟು ಬರ್ತಿದೆ. ಇದು ಇರೋಂಗೆ ಕಾಣಿಸ್ತಿಲ್ಲ ಗೈಸ್. ಅದು ನನ್ನ ನೇಲ್ಸ್ ಅಷ್ಟು ದೊಡ್ಡದಾಗಿಲ್ಲ, ಬಟ್ ಇಟ್ಸ್ ಓಕೆ, ಫ್ರೀಯಾಗಿ ಕೊಟ್ಟಿದ್ದಾರೆ, ಅದು ಜಾಸ್ತಿ ಡಿಮ್ಯಾಂಡ್ ಮಾಡೋಂಗಿಲ್ಲ. ಇದು ಲಾಸ್ಟ್ ಟೈಮ್ ನಾನು ತೊಗೊಂಡಾಗಿರ್ಲಿಲ್ಲ ಗೈಸ್. ಡೈಮಂಡ್ ತೊಗೊಂಡಾಗ ನನಗೆ 2 ಕಾಯಿನ್ ಸಿಕ್ತಿತ್ತು ಈ ಥರದ್ದು. ಅವಾಗ ತೊಗೊಂಡಿದ್ದಿದ್ರೆ, ಅವಾಗ ಇದ್ದಿದ್ರು ಇದು ಆಫರ್. ಸೊ ಗೈಸ್ ಫೈನಲಿ ನಮ್ಮ ಕಾರ್ ಬಂತು. ಇವಾಗ ಅದಕ್ಕೆ ಹತ್ತಬೇಕು. ಸೊ ಲೆಟ್ಸ್ ಗೋ ಇನ್ ಮೈ ಕಾರ್ ಗೈಸ್. ನಾನಂತೂ ಮೆಂಟಲಿ ತುಂಬ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ. ಯಾವಾಗ ಮನೆಗೆ ಹೋಗಿ ಬೀಳ್ತೀನೋ ಅನ್ನೋ ಥರ ಆಗ್ಬಿಡಿದೆ. ಯಾವಾಗಲೂ ಖುಷಿ ಆಗ್ತಿತ್ತು, ಅದೇನೋ ಗೊತ್ತಿಲ್ಲ ಗೈಸ್. ಇತ್ತೀಚೆಗೆ ಗೋಲ್ಡ್ ತೊಗೊಳೋದ್ರಲ್ಲಿ ನನಗೆ ಯಾಕೋ ಖುಷಿನೇ ಇಲ್ಲ. ಮೇ ಬಿ ಯಾವತ್ತು ನಾನು ಮನೆ ತೊಗೋತೀನಲ್ಲ ಅವತ್ತು ಖುಷಿ ಆಗ್ಬೋದು ಅನ್ಸುತ್ತೆ. ಅಮ್ಮ ನಿಮಗೆ ಹೆಂಗೆ ಅನಿಸ್ತಿದೆ? ನನಗೆ ಡಿಸೈನ್ ಚೆನ್ನಾಗಿತ್ತು. ಹಾಕ್ಕೊಳ್ಳಿ ಬಿಡು ಮನೆ, ಎಲ್ಲ ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಹಂಗಂತೀರಾ? ದುಡ್ಡಿಗೆ ತಲೆ ಫಂಕ್ಷನ್ ಹೋಗ್ಬೇಕಾದ್ರೆ ಹಾಕೊಂಡು ಹೋಗ್ರಿ ಆಯ್ತಾ? ಹ್ಞೂ ಆಯ್ತು, ನೀನು ಫಸ್ಟ್ ಅಕ್ಕ, ನನಗೆ ಹೇಳ್ಬೇಡ, ನಾನು ಹುಡುಗಿ ಅಲ್ಲ. ಇಬ್ರಿಗೆ ಹೋಗುತ್ತೆ ಅಂತ ತಗೊಂಡಿದ್ದು. ಸರಿ ಆಯ್ತಾ, ಹೋಗೋಗ ಹಾಕೊಂಡು. ಇವಾಗ ಗೋಲ್ಡ್ ಆಲ್ಸೋ ಇಸ್ ನಾಟ್ ಅ ಗೋಲ್ ಗೈಸ್. ನಿಮ್ಗೇನು ಅನ್ಸುತ್ತೆ? ನಾನು ಗೋಲ್ಡ್ ತಗೋಬೇಕಿತ್ತ ತಗೊಂಡ್ಬರ್ದಿತ್ತ? 150 ಗ್ರಾಮ್ ಮಾಡಿದ್ದೆಲ್ಲ ಎಷ್ಟೊಂದು ಜಾಸ್ತಿ ಹೋಗಿದೆ ಗೈಸ್ ಗೋಲ್ಡ್. ನಂಗೆ ಹೊಟ್ಟೆ ಉರಿತಾ ಇದೆ. ಮುಂಚೆ ತಗೊಂಡ್ಬಿಟ್ಟಿದ್ರೆ, ಮುಂಚೆ ಅಷ್ಟು ದುಡ್ಡಿರ್ಲಿಲ್ಲ, ಇದ್ದಾಗೆಲ್ಲ ತಗೊಂಡಿದ್ದೀನಿ ಸೇವ್ ಮಾಡಿ ಮಾಡಿ ಮಾಡಿ. ಆದ್ರೂ ಗೈಸ್ ಲಾಸ್ಟ್ ಟೈಮು ಅಷ್ಟೇ ಆಲ್ಮೋಸ್ಟ್ ಖರ್ಚಾಗಿತ್ತು. ಈ ಸಲ 1,81,000 ಅಂದ್ರೆ ಕಮ್ಮಿನ ಗೈಸ್. ಬರೀ 11 ಗ್ರಾಮ್ಗೆ 12 ಗ್ರಾಮ್. ಜಸ್ಟ್ ಇಮ್ಯಾಜಿನ್ 1,81,000 ಇದ್ದಿದ್ರೆ ಮೇ ಬಿ ನಾನು 2 ಕಂಟ್ರಿ ಟ್ರಿಪ್ ಹೋಗ್ಬೋದಿತ್ತು. ಒಂದು ಎಕ್ಸ್ಪೀರಿಯನ್ಸ್ ಇರ್ತಿತ್ತು. ಗೋಲ್ಡ್ ಬರೀ ಕೈ ಮೇಲೆ ಮೈ ಮೇಲೆ ಹಾಕೊಳ್ಳೋದಕ್ಕೆ ಇದು ಯಾವ ಥರ ಒಂದು ಫೋಮೋ ಕ್ರಿಯೇಟ್ ಮಾಡ್ಬಿಡಿದೆ ಈ ಪ್ರಪಂಚ ಅಂತಂದ್ರೆ. ಯಾವ್ದ್ರ ಹಿಂದೆ ಹೋಗ್ಬೇಕು, ಯಾವ್ದ್ರ ಹಿಂದೆ ಹೋಗ್ಬಾರ್ದು, ಯಾವ್ದು ಸರಿ ಯಾವ್ದು ಸರಿಯಲ್ಲ. ಅವಾಗ ಇದೇ ಬೇಜಾರಿಗೆ ನಾನು ಹೇಳ್ತಾ ಇದೀನಿ, ಅಮ್ಮ ನಾನು ನೀವು ಹೋಗ್ಬಿಟ್ಟು ಒಂದು ಪೆಗ್ ಹೊಡಿಯೋಣ ಅಂತ ಹೇಳ್ಬಿಟ್ಟು. ಬಟ್ ನಮ್ಮಮ್ಮನ ಅದನ್ನೆಲ್ಲ ಹಾಕ್ಬೇಡ ಮನೆ ಗೈಸ್, ಸುಮ್ಮನೆ ಜೋಕ್ ಮಾಡಿದ್ದು. ಅದನ್ನೆಲ್ಲ ಕಟ್ ಮಾಡಿ. ತುಂಬ ನೋವಲ್ಲಿದ್ದೀನಿ ಗೈಸ್, ನಾನು ತುಂಬ ನೋವಲ್ಲಿದ್ದೀನಿ. ಐ ಥಿಂಕ್ ಶಾಪಿಂಗ್ ಮಾಡೋದು ಅಷ್ಟೊಂದು ಬೇಜಾರಾಗ್ತಿರ್ಲಿಲ್ಲ ಅನ್ಸುತ್ತೆ ಅಲ್ಲ ಅಮ್ಮ? ಆಕ್ಚುಲಿ ನಂದು ಪ್ಲಾನ್ ಇಷ್ಟಿರ್ಲಿಲ್ಲ ಗೈಸ್. ಐ ಥಿಂಕ್ ದ ಪ್ರಾಬ್ಲಮ್ ವಾಸ್ ದ್ಯಾಟ್ ಅಟ್ ದ ಸೇಮ್ ಟೈಮ್ ಮುಂದೆ ಹೆಂಗೂ ಜಾಸ್ತಿ ಆಗುತ್ತೆ, ಕಮ್ಮಿ ಆಗಿ ತಗೊಳ್ಳೋದು, ಜಾಸ್ತಿನೇ ತಗೊಂಡ್ಬಿಡೋಣ, ಈ ಲೆಕ್ಕದಲ್ಲಿ ಅವರು ಸೇವಿಂಗ್ಸ್ ಆಗುತ್ತೆ ಅನ್ನೋದು ಒಂದ್ ಕಡೆ. ಇಟ್ಸ್ ಲೈಕ್ ಆಗಿದೆ, ಅಲ್ಲಿ ದುಡ್ಡಿಟ್ಟಿರ್ತಿದ್ದೆ, ಇಲ್ಲಿ ಒಡವಿದೆ ಅಷ್ಟೇ. ಇಟ್ಸ್ ಲೈಕ್ 2 ಥರ ಮೈಂಡ್ ಸೆಟ್. ಒಂದ್ ಕಡೆ ತಗೋಬೇಕು ಅನ್ನೋದು, ಒಂದ್ ಕಡೆ ತಗೋಬಾರ್ದು ಅನ್ನೋದು. ಹಾಳಾಗಿ ಹೋಗ್ಲಿ ತಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ತಗೊಂಡಿದ್ದಾಯ್ತು. ಬಿಡೋಣ ಆ ಕಡೆ ಅಂತ ಐಡಿಯಾ ಮಾಡಿದ್ದೆ, ತಗೊಳೋದ್ ಬೇಡ ಇವಾಗ. ಏನು ಇವಾಗ ತಗೊಳೋದ್ ಬೇಡ ಅಂತ ಐಡಿಯಾ ಮಾಡಿದ್ದೆ. ಆದ್ರೂ ಬಿಡು, ಯೋಗ ಐತೆ ಅಷ್ಟೇ, ಏನು ಮಾಡಂಗಿಲ್ಲ. ಗೈಸ್ ಅದ್ರಲ್ಲೂ ಇನ್ನೇನು ಗೊತ್ತಾ, ನಾನು ಬಿಟ್ಟು ಹೋಗ್ಬಿಡೋಣ ಅನ್ಕೊಂಡೆ, ಅಷ್ಟ್ರಲ್ಲಿ ಅವ್ರು ಕಾಫಿ ತಗೊಂಡ್ಬಿಟ್ರು. ನಾನು 2 ಕಾಫಿ ಕೊಡ್ತೀನಿ ಇವತ್ತು. ನಾವೆಲ್ಲ ಹೆಂಗೆ ಅಂತಂದ್ರೆ ಯಾರು ಏನಾದ್ರು ಕೊಟ್ಬಿಟ್ರೆ ಅಲ್ಲಿದ್ದ ಹಂಗೆ ಬರಕ್ಕಾಗಲ್ಲ. ಅರ್ಥ ಆಗ್ತಿದ್ಯಾ? ನಾವ್ ಯಾವ ತರ ಅಂದ್ರೆ ನಮ್ಮಂತವ್ರಿಗೆ ಮೋಸ ಮಾಡೋದು ದಾರಿ ಈಸಿ ಗೈಸ್. ಇದಕ್ಕೆ ಐತಿ ನಾವ್ ಈಸಿಯಾಗಿ ಮೋಸ ಹೋಗ್ತೀವಿ ಅನ್ಸುತ್ತೆ. ಸೊ ಏನೂ ಮಾಡಂಗಿಲ್ಲ. ಇಟ್ಸ್ ಓಕೆ ಅಪ್ಪಂಗೆ ತೋರಿಸಿನ ಅಪ್ಪ ಏನಂತಾರೆ ಅಂತ ಹೇಳ್ಬಿಟ್ಟು. ನಾನು ಎಷ್ಟು ಚಿನ್ನು 77 ಗ್ರಾಮು, ಅದು 150 ಗ್ರಾಮ್ ಚಿನ್ನ ಕಳ್ಕೊಂಡಿನಲ್ಲ, ಇವತ್ತು ಎಷ್ಟು ದುಡ್ಡು ಆಗೋದು ಮನೆ. ಗೈಸ್ ನಮ್ಮಮ್ಮ ಏನ್ ಮಾಡಿದ್ರು ಅಂದ್ರೆ, ಏನೋ ಕಷ್ಟ ಇತ್ತು ಅಂತ ತುಂಬಾ ಅವಾಗ ಗಿರ್ವಿ ಇಟ್ಬಿಟ್ಟು ಗೋಲ್ಡ್ನ ಕಳೆದ್ಬಿಟ್ರು. ಸೊ ಇವಾಗ ಅದನ್ನ ನೆನೆಸ್ಕೋತಿದ್ದಾರೆ. ಸೊ ಆಕ್ಚುಲಿ ಅಮ್ಮಂಗೆ ತಾಳಿ ಕೊಡ್ಸೋಣ ಅಂತ ಹೇಳ್ಬಿಟ್ಟು ನೋಡಿದೆ. ಸೊ ಅದನ್ನು ಇಟ್ಬಿಟ್ಟು ಕಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಲಾಸ್ಟ್ ಟೈಮ್ ಏನೋ ಕೊಡ್ಸಿದೆ ಗೈಸ್, ಅದನ್ನು ಆಡ ಇಟ್ಬಿಟ್ರು. ನನಗೆ ಅದಕ್ಕೆ ಬೇಜಾರಾಯ್ತು. ಸೊ ಹಂಗಾಗಿ ಬರ್ಡೇ ಕೊಡಿಸ್ತೀನಿ ಅಲ್ಲಿ. ಸೊ ನೀವು ಅಷ್ಟೇ, ಯಾವತ್ತೂ ಅಷ್ಟೇ ಏನಾದ್ರು ಒಂದು ತಗೋತೀರಾ ಅಂತಂದ್ರೆ ಆದಷ್ಟು ನಿಮ್ ಕೈಲಿ ಆಗುತ್ತೆ ಅಂತಂದ್ರೆ ಮಾತ್ರ ತಗೊಳ್ಳಿ. ರಾಂಗ್ ಇನ್ವೆಸ್ಟ್ಮೆಂಟ್ಗೆ ಅಥವಾ ಏನೋ ಒಂದು ಆಗುತ್ತೆ ಅಂದ್ಕೊಂಡು ನಂಬ್ಕೊಂಡು ಮಾಡಬೇಡಿ. ಮೇಕ್ ಶೋರ್ 2-3 ಕಡೆ ಇಲ್ಲ ದುಡ್ಡು ಬರುತ್ತೆ ಅಥವಾ ಒಂದು ಕಮಿಟ್ಮೆಂಟ್ ಇರುತ್ತೆ, ಮ್ಯಾನೇಜ್ ಮಾಡ್ಬೋದು ಅಂತಂದ್ರೆ ಮಾತ್ರ ತಗೊಳ್ಳಿಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಸೊ ಅಂದ್ರೆ ಎಲ್ಲರಿಂದನೂ ತಪ್ಪಾಗುತ್ತೆ. ಎಲ್ಲರೂ 100% ಎಲ್ಲ ಫಿಗರ್ ಔಟ್ ಮಾಡ್ಕೊಂಡಿರಲ್ಲ. ಪಾಪ ಅವ್ರಿಗೂ ಏನೋ ಅವಶ್ಯಕತೆ ಇತ್ತು, ಅವಾಗ ಹಂಗೆ ಮಾಡಿದ್ದಾರೆ. ಬಟ್ ಆದ್ರೂ ಅದೇ ಗೋಲ್ಡ್ ಇವಾಗಿದ್ರು ಎಷ್ಟು ವ್ಯಾಲ್ಯೂ ಇರ್ತದೆ ವಯಸ್ಸು. ಅದೇ 15 ಲಕ್ಷ ಗೋಲ್ಡ್ ನಮ್ಮಮ್ಮ ಕಳ್ದಿರೋದು. 15 ಅಲ್ಲ 30 ಲಕ್ಷ ಆಗುತ್ತೇನಪ್ಪ ಈಗ ಗೈಸ್. 30 ಲಕ್ಷದ ಗೋಲ್ಡ್ ನಮ್ಮಮ್ಮ ಕಳ್ದಿರೋದು. 30 ಲಕ್ಷ ಲೆಕ್ಕ ಹಾಕೊಳ್ಳಿ. ಅಂಡ್ ನನಗೂ ಒಂದು ಇದಂತ ಚೈನ್ ಕೊಡ್ಸಿದ್ರಲ್ಲಮ್ಮ, ಅದು ಅಡ ಇಟ್ಟಿದ್ರು, ಅದು ಹೋಯ್ತು. ತುಂಬಾ ಎಲ್ಲ ಇಟ್ಬಿಟ್ಟಿದ್ರು. ಏನೋ ಪ್ರಾಬ್ಲಮ್ ಆಯ್ತು ಅಂತ ಹೇಳ್ಬಿಟ್ಟು. ಯಾಕೆ ದುಡ್ಡು ಮಾಡಿ ಆಮೇಲೆ ಬಿಗ್ ಫೈನಾನ್ಷಿಯಲ್ ಡಿಸಿಷನ್ಸ್ನ ಕೂಡ ಮಾಡ್ಕೊಳ್ಳಿ. ದುಡ್ಡು ಮಾಡೋದಲ್ಲೇ ಮುಂಚೆ ಸಾಲಕ್ಕೆ ಬೀಳ್ಬೇಡಿ. ಸಾಲಕ್ಕೆ ಬೀಳೋಕ್ಕಿಂತ ವರ್ಸ್ಟ್ ಸಿಚುವೇಶನ್ ಬೇರೆ ಏನೂ ಇಲ್ಲ.
ಸೊ ಈ ಒಂದು ವಿಷಯನ ನಾನು ನಮ್ಮ ಅಪ್ಪ ಅಮ್ಮನಿಂದ ನೋಡಿ ಕಲ್ತಿದ್ದೀನಿ. ಪಾಪ ಅವ್ರಿಗೆ ಗೊತ್ತಿರಲಿಲ್ಲ, ಅವ್ರಿಗೆ ಎಷ್ಟು ಗೊತ್ತಿತ್ತು ಅವ್ರು ಅವಾಗ ಅದನ್ನ ಅದ್ರ ಮೇಲೆ ಮಾಡಿದ್ದಾರೆ. ಬಿಕಾಸ್ ಅವಾಗಲೇ ಅವ್ರು ಅಷ್ಟೆಲ್ಲ ಮನೆಯೆಲ್ಲ ಏನೋ ಸೈಟ್ ತೊಗೊಂಡು ಮನೆಯೆಲ್ಲ ಕಟ್ಟಿದ್ರು. ಅದು ಬಂದು ನಮ್ಮ ಅಪ್ಪ ಅಮ್ಮ ಇಬ್ಬರೇ ಕಷ್ಟಪಟ್ಟು. ಸೊ ಒಂದೊಂದ್ಸಲ ಹೆಂಗಾಗುತ್ತೆ ಅಂತಂದರೆ ಸಮ್ಟೈಮ್ಸ್ ದೇರ್ ವುಡ್ ಬಿ ಗುಡ್ ಡಿಸಿಷನ್ಸ್, ಸಮ್ಟೈಮ್ಸ್ ದೇರ್ ವಿಲ್ ಬಿ ಬ್ಯಾಡ್ ಡಿಸಿಷನ್ಸ್. ಅದರಿಂದನೇ ನೀವು ಕಲಿತೀರಾ. ಸೊ ಹಾಗಾಗಿ ನಾನು ಅವ್ರನ್ನ ನೋಡಿ ಸ್ವಲ್ಪ ಕಲ್ತಿರೋದಿದೆ. ಒಳ್ಳೆದನ್ನು ಕಲ್ತಿದ್ದೀನಿ, ಈ ಥರ ಎಡವಟ್ಗಳನ್ನೂ ಕಲ್ತಿದ್ದೀನಿ, ಈ ಥರ ಮಾಡ್ಕೋಬಾರ್ದು ಅಂತ. ಸೊ ಅದಕ್ಕೆ ಯಾವುದೇ ವಿಷಯದಲ್ಲೂ ಸಾಲ ಅಂತ ಬಂದಾಗ ನಾನು 2 ಸಲ ಯೋಚನೆ ಮಾಡ್ತೀನಿ, ಇದು ಆಗುತ್ತಾ ಆಗಲ್ವಾ ಅಂತ. ಆಮೇಲೆ ಕೈ ಹಾಕ್ತೀನಿ. ಇಲ್ಲ ಅಂತಂದರೆ 100% ಪೇಮೆಂಟ್ ಕೊಟ್ಟು ತೊಗೊಳ್ಳೋ ಥರ ಮಾಡ್ತೀನಿ. ಸುಮ್ಮನೆ ಕೈ ಹಾಕಕ್ಕೆ ಹೋಗಲ್ಲ. ಯಾಕೆ ಬೇಕು ಗೈಸ್ ರಿಸ್ಕು, ನೆಮ್ಮದಿಯಾಗಿರೋಕ್ಕೂ ಆಗಲ್ಲ. ಸೊ ಗೈಸ್ ನಮ್ಮ ಮನೆ ಮುಂದೆನೇ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಸೊ ಇದು ಜಾಗಕ್ಕೆ ಬಂದಿದ್ದೀವಿ. ಸೊ ಮುಂಚೆ ಬೇರೆ ಇತ್ತು, ಇವಾಗ ಬೇರೆ ಹ್ಯಾಂಡ್ ಓವರ್ ತೊಗೊಂಡಿದ್ದಾರೆ. ಮುಂಚೆ ಕ್ರಾಸ್ ರೋಡ್ಸ್ ಅಂತಿತ್ತು, ಇವಾಗ ಕಹಾನಿ ಆಗ್ಬಿಟ್ಟಿದೆ. ಅದು ಇದೊಂದು ಕುಣಿತೀವಿ ನೋಡಿ. ಸೊ ಊಟ ಮಾಡುವ. ನೋಡಿ ನಾನು ಸ್ವಲ್ಪ ಮಿಸ್ ಕಾಲಿಟ್ನೆ ಅನ್ಸುತ್ತೆ. ಗೈಸ್ ಡಿಸೈನ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮಂಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಇದು ಸೆಲೆಕ್ಟ್ ಮಾಡಿದ್ದೆ ನಮ್ಮಮ್ಮ. ನಾನು ಯೂಶಲಿ ನಮ್ಮ ಅಮ್ಮನ ಚಾಯ್ಸ್ ಇಷ್ಟಪಡಲ್ಲ, ಬಟ್ ಈ ಸಲ ನಂಗೆ ನಿಜವಾಗ್ಲೂ ಇಷ್ಟ ಆಯ್ತು. ನಮ್ಮಮ್ಮ ಫಾರ್ ದ ಫಸ್ಟ್ ಟೈಮ್ ಇನ್ ಹರ್ ಲೈಫ್ ಏನೋ ಒಂದು ಒಳ್ಳೆ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ. ಎಂತೆಂತದ್ದು ಹಿಡ್ಕೊಂಡಿದ್ದಂತೆ. ಇದು ಜಾಸ್ತಿ ಆಯ್ತು ಅಂತ ಅನಿಸ್ತಿಲ್ವಾ ನಿಮ್ಗೆ? ಅತ್ತಾಗ ಇದ್ರ ಇತ್ತಾಗ ಮನೆ ಯಾವ್ದು ನೋಡಕ್ ಹೋಗ್ಬೇಡ ಅಂದೆ. ಪಾಪ ಅವರು ಭಾರಿ ಪೈಸೆ ಸಿಕ್ಕಂತ ತೋರಿಸ್ತಾರೆ. ಅವ್ರಿಗೆ ಬಿಸ್ನೆಸ್ ಆಗ್ಬೇಕಲ್ಲ, ಬಿಸ್ನೆಸ್ ಆಗ್ಬೇಕ ತೋರಿಸ್ತಾರೆ. ಆ್ಯಕ್ಚುಲಿ ಇವತ್ತು ನಾನು ಅಲ್ಲೂ ಸ್ವಲ್ಪ ಫ್ರಸ್ಟ್ರೇಟ್ ಆಗ್ಬಿಡೆ ಗೈಸ್. ಬೇಗ ತೋರ್ಸಂಗಿಲ್ಲ. ಆಲ್ಮೋಸ್ಟ್ 45 ಮಿನಿಟ್ಸಿಂದ ವೆಯ್ಟ್ ಮಾಡ್ತಾ ಇದೀವಿ. ಯಾರೂ ಬರಂಗಿಲ್ಲ. ಅಂದ್ರೆ ರಶ್ ಇತ್ತು ಆಬ್ವಿಯಸ್ಲಿ. ಯೂಶಲಿ ತುಂಬಾ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಾರೆ, ಬಟ್ ಇವತ್ತು ಏನೋ ಸಖತ್ ಇರಿಟೇಟ್ ಆಗ್ಬಿಟ್ಟೆ ನಾನು. ಎಲ್ಲಿಂದ ದುಡ್ಡು ಮಾಡಿದ್ದಾರೆ ಆಗ್ತೀನಿ ನಾನು ವ್ಲಾಗಲ್ಲಿ ಆಗ್ತೀನಿ. ಕಷ್ಟಪಟ್ಟಿರೋ ಇಷ್ಟು ಮಾಡಿದ್ದಾಳೆ. ಅದು ಅಲ್ಲ ಅಂದ್ರೆ ಗೈಸ್ ಸೀರಿಯಸ್ಲಿ ನಾನು ಎಷ್ಟೋ ಜನ ದೊಡ್ಡ ದೊಡ್ಡ ಫುಲ್ ನೆಕ್ಲೆಸ್ ಎಲ್ಲ ತಗೊಳೋದು ನೋಡ್ತಾ ಇದ್ದೆ. ಒಂದೇ ಸಲ 2 ನೆಕ್ಲೆಸ್ ತಗೋತಿದ್ರು ಗೈಸ್. ನಾನು ಅವಾಗ ಅನ್ಕೋತಿದ್ದೆ ಹೆಂಗ್ ತಗೋತಿದ್ದಾರೆ ಇವರು, ಇಷ್ಟೆಲ್ಲ ದುಡ್ಡು ಹೆಂಗ್ ಮಾಡ್ತಿದ್ದಾರೆ ಅಂತ. ಸೊ ತುಂಬಾ ಬಿಸ್ನೆಸ್ ಅಲ್ಲಿ ತುಂಬಾ ಡಿಫ್ರೆಂಟ್ ತರ ದುಡ್ಡಿದೆ ಗೈಸ್. ಕಷ್ಟಪಟ್ಟು ದುಡ್ಡು ಅಂತೂ ಏನಪ್ಪಾಜಿ ಕಷ್ಟಪಟ್ಟು ದುಡ್ಡು ಅಂತೂ ಆ ಥರ ಮಾಡಕ್ ಆಗಲ್ಲ. ಏನಪ್ಪ ಮೇ ಬಿ ಅವ್ರು ಮದುವೆ ಆಗ್ತಿರ್ಬೋದು, ಹಂಗಾಗಿ ಒನ್ ಟೈಮ್ ಇನ್ವೆಸ್ಟ್ ಮಾಡ್ತಿರ್ಬೋದು ಸೇವಿಂಗ್ಸ್ ಮಾಡಿ, ಯಾರಿಗೆ ಗೊತ್ತು. ಹಂಗಿರ್ಬೋದು ಅಷ್ಟೇನೆ. ಹಾಂ ಇನ್ನು ತಗೋಕ್ಕೆ ನಮ್ಗೆ ಆಗಲ್ಲ ಕಷ್ಟಪಟ್ಟು ದುಡ್ಡಲ್ಲಿ. ಗೈಸ್ ನಾನು ಆ್ಯಕ್ಚುಲಿ ನನ್ನ ಮದುವೆ ಟೈಮಿಗೆ ಏನು ಇಯರಿಂಗ್ ಥರ ತೊಗೋಣ ಅಂದ್ಕೊಂಡೆ. ಇಯರಿಂಗ್ 20 ಗ್ರಾಮ್ಸ್ ಹೇಳ್ತಾರೆ. ಅಯ್ಯೋ ನಾನು ಫುಲ್ ಟೆನ್ಷನ್ ಆಗ್ಬಿಡೆ. ಅಯ್ಯೋ ಎಲ್ಲಿಂದ ಅಂತ ಹೇಳ್ಬಿಟ್ಟು ಏನು ಹುಡುಕೂರು ಸಿಗ್ತಿಲ್ಲ ಗೈಸ್, ಏನು ಹುಡುಕೂರು ಸಿಗ್ತಿಲ್ಲ. 8 ಗ್ರಾಮ್ಸ್ಗೆ ಲಿಟ್ರಲಿ ಎಷ್ಟು ಅಮೌಂಟ್ ಜಾಸ್ತಿ ಆಗಿದೆ ಅಂತಂದರೆ 8 ಗ್ರಾಮೇ ಜಾಸ್ತಿ, ಅದ್ರ ಮೇಲೆ ಇನ್ನೂ ಜಾಸ್ತಿ. ನಾನು ಇವತ್ತೆಷ್ಟು ಖರ್ಚು ಮಾಡ್ತೀನಿ ಅಂದ್ಕೊಂಡಿಲ್ಲ. ಆ್ಯಕ್ಚುಲಿ ನಾನು 1 ಲ್ಯಾಕ್ ಅಂತ ಹೋಗಿದ್ದು. ಲಾಸ್ಟ್ ಟೈಮು ಹಂಗೆ ಆಗಿತ್ತು. 1 ಲಕ್ಷ ಅಂತ ಹೋಗ್ತೀನಿ, ಇನ್ನೇನೋ ಆಗ್ಬಿಡುತ್ತೆ. ಅಲ್ಲೂ ಲಾಸ್ಟಲ್ಲಿ ಏನಾಯಿತು ಅಂತಂದರೆ ನನ್ನ ಅಕೌಂಟಲ್ಲಿ 1 ಲಕ್ಷ ಲಿಮಿಟ್ ಇರುತ್ತಲ್ವಾ, ಒಂದೊಂದು ಮಾಡಿಲ್ಲ ಇವತ್ತು ನಾನು ದುಡ್ಡಿಗೆ. ಆ ಅಕೌಂಟಿಂದ ಈ ಅಕೌಂಟಿಂದ ಗೈಸ್ ನಾನು ಯೂಶಲಿ ಏನೇ ಪ್ರಾಬ್ಲಮ್ ಆದರೂ ಯಾರನ್ನೂ ಕೇಳಲ್ಲ. ಇವತ್ತು ನಮ್ಮ ಅಮ್ಮನ್ನ ಅಮ್ಮ ಒಂಚೂರು ಅಕೌಂಟಲ್ಲಿ ಏನಾದರೂ ಇದೆಯಾ, ಬಿಕಾಸ್ ಟ್ರಾನ್ಸಾಕ್ಷನ್ ಮಾಡೋಕೆ ಒಂದೇ ಅಕೌಂಟಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಆಮೇಲೆ ನನ್ನ ಬಿಸ್ನೆಸ್ ಅಕೌಂಟಿಂದ ಏನೇನೋ ಮಾಡಿ ಆಮೇಲೆ ನಮ್ಮ ಅಣ್ಣನ ಹತ್ರ ಇಸ್ಕೊಂಡು ಅವನಿಗೆ ನಾಳೆ ಕೊಡಬೇಕು ವಾಪಸ್ಸು. ಅವನ ಹತ್ರನೂ ಇರಲಿಲ್ಲ, ಅವ್ನ ಫ್ರೆಂಡ್ ಹತ್ರ 10,000 20,000 ಕಳಿಸ್ಕೊಂಡು ನೆಕ್ಸ್ಟ್ ಲೆವೆಲ್ ಜುಗಾಡ್ ಮಾಡಿದ್ದು. ಬಟ್ ಅದೇ ಅಂದ್ರೆ ನನ್ನ ಅಕೌಂಟಲ್ಲಿದೆ, ಬಟ್ ಅದು ಕೊಟ್ಟಿದ್ದಾನೆ ಪಾಪ. ಹಂಗಂತೆ ಕೇಳಿದೆ ಯಾವ್ದು ಇರುತ್ತಲ್ಲ ಅಂದು. ಇವಳು ಒಂದು ಮಾತು ಕೇಳಕ್ ಓಡಾಡ್ತಾಳ ಅಂತ ಸುಮ್ಮನೆ ಮತ್ತೆ ಹೇಳಕ್ ಹೋಗ್ಲಿಲ್ಲ ಅವಳಿಗೆ. ಆ್ಯಕ್ಚುಲಿ ನಮ್ಮ ಅಣ್ಣನ ಸ್ವಲ್ಪ ಕಷ್ಟ ಪಾಪ, ಹಂಗಾಗಿ ನಾನು ಏನು ಕೇಳಕ್ಕೆ ಹೋಗಲ್ಲ ಅವನ್ನ. ಬಟ್ ಅದೇ ಇವತ್ತು ಅಂದರೆ ನನ್ನ ಒಂದು ಅಕೌಂಟಲ್ಲಿ ಇತ್ತು, ಬಟ್ ಅಕೌಂಟಲ್ಲಿ 1 ಲಕ್ಷ ಅಷ್ಟೇ ಲಿಮಿಟ್ ಅಲ್ವಾ. ಸೊ ಹಾಗಾಗಿ ಆ ಪ್ರಾಬ್ಲಮ್ ಆಗೋಯ್ತು ನನಗೆ. ಕಾರ್ಡು ಎತ್ಕೊಂಡು ಹೋಗಿರ್ಲಿಲ್ಲ. ಅಂದರೆ ಇಷ್ಟೊಂದು ಖರ್ಚು ಮಾಡ್ತೀವಿನೋ ಅಂದಾಜು ಇರಲಿಲ್ವಲ್ಲ. ಸೊ ಸಡನ್ನಾಗಿ ಇದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಶಿಫ್ಟ್ ಆಗಿದ್ದು. ಹಾಗಾಗಿ ಒಂಥರ ಜುಗಾಡಾಗೋಯ್ತು ಲಾಸ್ಟ್ ಮೂಮೆಂಟಲ್ಲಿ. ಒಟ್ಟಿನಲ್ಲಿ ಹೆಂಗೋ ಪೇ ಮಾಡಿ ಇವತ್ತು ಬಂದೆ. ನಾಳೆ ಯಾವುದಾದ್ರು ಅಕೌಂಟಿಂದ ತೆಗ್ದಿದ್ದೀನಿ ಅದಕ್ಕೆಲ್ಲ ವಾಪಸ್ ಹಾಕಬೇಕು. ಆ್ಯಂಡ್ ನಮ್ಮ ಅಣ್ಣಂಗೂ ಅದು ವಾಪಸ್ ಕಳಿಸ್ಬೇಕು. ಸೊ 10,000 ಪಾಪ ಒಂದು ಫ್ರೆಂಡ್ ಹತ್ರ ನೆನೆಸ್ಕೊಂಡು ಕೊಟ್ಟಿದ್ದ ಅವನು. ಸೊ ಲಾಟ್ ಆಫ್ ಜುಗಾಡ್ ಗೈಸ್. ಇವತ್ತಂತೂ ಎಂಥ ದಿನ ಅಂತಂದ್ರೆ ಅದು ಯಾವ ಕಡೆ ಯಾರ ಮುಖ ನೋಡ್ಕೊಂಡು ಎದ್ದಿದ್ನೋ ನಾನಂತೂ ಪೂರಾ ಡೇ ಹಿಂಗೆ ಆಗೋಯ್ತು ಗೈಸ್ ನನಗೆ. ಅಮ್ಮ ನೀವು ಹೋಮ ಮಾಡಿಸಿದ್ದು ಏನು ವರ್ಕ್ ಆಗ್ತಿಲ್ಲ ಕಣಮ್ಮ. ಗೈಸ್ ನಾನು ಆ ಹೋಮಗೋಸ್ಕರ 1 ತಿಂಗಳಿಂದ ಮೊಟ್ಟೆ ಕೂಡ ಮುಟ್ಟಿಲ್ಲ ಗೊತ್ತಾ. ನನ್ನ ಡಯೇಟ್ಗೋಸ್ಕರ ಅಂತ ಮೊಟ್ಟೆ ಕೂಡ ಮುಟ್ಟಿಲ್ಲ. ಏನೋ ಗೊತ್ತಿಲ್ಲ ಗೈಸ್, ಒಳ್ಳೇದಾಗ್ತಿದ್ಯೋ ಕೆಟ್ಟದಾಗ್ತಿದ್ಯೋ ನಂಗಂತೂ ಗೊತ್ತಿಲ್ಲ. ಬಟ್ ನಾಳೆ ಒಳ್ಳೇದಾಗುತ್ತೆ ಅಂದ್ಕೊಂಡಿದ್ದೀನಿ. ಬಿಕಾಸ್ ಏನಕ್ಕೋ ಒಂದು ಕೈ ಹಾಕಿದ್ದೀನಿ, ಎಲ್ಲ ವಿಶ್ ಮಾಡಿ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು. ಅದು ಒಳ್ಳೇದಾದರೆ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಒಂದು ವರ್ಕ್ ಏನಿದೆ ಇದನ್ನು ನಾನು ದುಡ್ಡಿಗೋಸ್ಕರ ಮಾಡ್ತಿಲ್ಲ, ನನ್ನ ಪ್ಯಾಷನ್ಗೋಸ್ಕರ ಮಾಡ್ತಾ ಇರೋದು. ಸೊ ಹಾಗಾಗಿ ನನ್ನ ಫುಲ್ ಎಫರ್ಟ್ಸ್ ಹಾಕಬೇಕು. ಆ್ಯಂಡ್ ಇವತ್ತು ರಾತ್ರಿ ಕೂತ್ಕೊಂಡು ಪ್ರಿಪೇರ್ ಆಗಬೇಕು. ನಮ್ಮಪ್ಪ ಗೋಲ್ಡ್ ಕಾಯಿನ್ ನೋಡ್ತವ್ರು ಇಷ್ಟೇ ಎಷ್ಟು ಕೊಟ್ಟೋರಲ್ಲ ಅಂತ ಹೇಳ್ಬಿಟ್ಟು. ಬಟ್ ಆದ್ರೂ ಪರವಾಗಿಲ್ಲ ಅಪ್ಪಾಜಿ, ಏನೋ ಒಂದು ಬಿಟ್ಟಿಗೆ ಸಿಗ್ತಲ್ಲ. ನೋಡಿದೆ ಆಗ್ಲಿಲ್ಲ, ನಾನು ಅದೊಂದು ಗೊತ್ತಾಗಲಿಲ್ಲ ಇದು.
ಎಂತ ಅಂತೇಳಿ ಸಖತ ಕಾಣ್ತಿತ್ತು ಸೊ ಗೈಸ್ ಇವಾಗ ಅಮ್ಮ ಕೈಗೆ ಹಾಕೊಂಡಿದ್ದಾರೆ ನೋಡಿ. ಸಖತ ಕಾಣ್ತಿತ್ತು. ಅಮ್ಮ ಒಂಚೂರು ಮುಂದಕ್ಕೆ ಹಾಕೊಳ್ರಿ, ಅದೇ ಕಂಡು ಟೈಟಿಗೆ ಹಾಕೊಂಡಿದ್ರ, ಅದು ಬಳೆ ಥರ ಹಾಕೋಬೇಕು ಇಷ್ಟಕ್ಕೆ, ಸುಮ್ಮನೆ ಇಲ್ಲಿಗೆ ಹಾಕೊಳ್ಳಿ ನೋಡ್ರಿ. ಸೊ ಗೈಸ್ ನಮ್ಮ ಅಮ್ಮನ ಕೈಲಿ ನೋಡಿ ಏನು ಸಖತ್ತಾಗಿ ಕಾಣಿಸ್ತದೆ. ನಮ್ಮಂಗೆ ಹೇಳಿದ್ದೀನಿ ಏನಾದ್ರು ಫಂಕ್ಷನ್ಸ್ಗೆ ಹೋಗ್ಬೇಕಾದ್ರೆ ಹಿಂಗೆ ಹಾಕೊಂಡು ಹೋಗ್ರಿ ಅಂತ ಹೇಳ್ಬಿಟ್ಟು. ಸೊ ಇದು ಇಬ್ಬರಿಗೂ ಆಗುತ್ತೆ ಅಂತ ತಗೊಂಡಿದ್ದು. ಏನಮ್ಮ ಖುಷಿನಾ? ಅವರು ಖುಷಿ, ನಾನು ಖುಷಿ. ಅಮ್ಮನೂ ಹೇಳೋರು ಬಳೆ ತಗೋಬೇಕಿತ್ತು ಅಂತ. ಒಡವೆ ತಗೊಂಡ್ರುವೆ ಈ ತರ ಎಲ್ಲ ತಗೊಳಕ್ಕೆ ನಾನು ಸುಮಾರು ಒಡವೆ ಹಾಕಿದ್ದೀನಿ ಬಿಡು, ಯಾವ್ದೋ ಹಾಕಿಲ್ಲ ಅನ್ನಂಗಿಲ್ಲ. ಅಂದ್ರೆ ಈ ತರದವೆಲ್ಲ ನಾವು ಹೊಸದವ ನನಗೆ, ಈ ತರ ಫ್ಯಾನ್ಸಿ ಅಲ್ವಾ ಇವೆಲ್ಲ. ನೋಡ್ರಿ ಇದು ಚೆನ್ನಾಗಿ ಕುತ್ಕೊಳ್ಳುತ್ತೆ ಅಂಡ್ ಬಳೆ ತರ ಒತ್ತೋದು ಇಲ್ಲ, ಆರಾಮಾಗಿರುತ್ತೆ. ಬಟ್ ಬಳೆ ತರ ಲುಕ್ ಕೊಡುತ್ತೆ. ಹುಷಾರಾಗಿ ಹಾಕೊಂಡ್ ಬರ್ಬೇಕು. ಅಯ್ಯೋ ಮತ್ತೆ ಕಳೆದ್ರೆ ಆಮೇಲೆ ನಿಮ್ ಕಿಡ್ನಿ ಕಿತ್ತಾಕ್ತೀನಿ. ಆಮೇಲೆ ಕಿಡ್ನಿ ಇಟ್ಬಿಟ್ಟು ಮಾರೋದೇನಪ್ಪಾಜಿ? ಮಾಡತ್ಲ ಮಾರಿದ ದುಡ್ಡಲ್ವಾ? ಜಾಸ್ತಿನೇ ಬರುತ್ತೆ ನನ್ನ ಕಿಡ್ನಿ. ಹಂಗಾರೆ ಒಂದ್ ಸೆಲ್ ಮಾಡ, ಒಂದ್ ಕಿಡ್ನಿ ಸೆಲ್ ಮಾಡ ಸಾಕು. ಒಂದೇ ನಮ್ಮ ಅಮ್ಮಂದು ಒಂದ್ ಕಿಡ್ನಿ ಸೆಲ್ ಮಾಡ ಅನ್ಕೊಂಡಿದೀವಿ. ಯಾರಿಗಾದ್ರೂ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಆಕ್ಚುಲಿ ಏನಂತಾರೆ, ಏನಾದ್ರೂ ಒಂದ್ ಏನ್ ಮಾಡ್ಬೇಕಾದ್ರೆ ಪಕ್ಕಕ್ಕೆ ಏನು ನಾಮಿನಿ ಇರ್ತಾರಲ್ಲ, ನಮ್ಮಪ್ಪ ನಾಮಿನಿ ಕಿಡ್ನಿಗೆ. ಅಲ್ಲ ದುಡ್ಡಿಗೆಲ್ಲ ನಾನು ನಾಮಿನಿ ಮಾಡ್ತಾಳೆ, ಕಿಡ್ನಿ ನಿಮ್ಮನ್ ಮಾಡ್ತಾಳೆ. ಯಾಕೆ ನಮ್ಮ ಅಮ್ಮನ ನಾಮಿನಿ ಮಾಡ್ತೀನಿ, ಸೊ ದಟ್ ಅವ್ರಿಗೆ ಬರ್ಲಿ ಏನಾರು ಇದ್ರೆ ಅಂತ ಹೇಳ್ಬಿಟ್ಟು. ನಾನು ತಗೊಳಕಾಗಿಲ್ಲ ಅವ್ರಿಗೆ ಬರ್ಲಿ ಅಂತ. ಇಲ್ಲಿ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಇಲ್ಲಿ ಎಷ್ಟಕ್ಕೆ ಬೇಕಾದ್ರೆ ಅಡ್ಜಸ್ಟ್ ಇಲ್ಲಿ ಅದು ಇನ್ನೊಂದ್ರಲ್ಲಿ ಅಡ್ಜಸ್ಟ್ ಇಲ್ಲ. ಅದು 7 ಗ್ರಾಮ್ 7 ಚಿಲ್ಲರೆ ಇತ್ತು. ಕರೆಕ್ಟ್ ಆಗಿ ಅದೇ ದುಡ್ಡಿಗೆ ಬರ್ತಿತ್ತಪ್ಪಾಜಿ. ಬಟ್ ಏನಾಯ್ತು, ಅದು ಹಿಂಗೆ ಅಡ್ಜಸ್ಟ್ಮೆಂಟ್ ಇರ್ಲಿಲ್ಲ. ಅದು ಚೆನ್ನಾಗಿತ್ತು, ಇದ್ರಷ್ಟು. ಬಟ್ ಇದು ತುಂಬಾ ಚೆನ್ನಾಗಿದೆ. ಜಾಸ್ತಿ ಜೋರ ಇದಿಬ್ರು ಹಾಕೊಳ್ಳೋ ತರ ಚಿತ್ತು ಕಣಪ್ಪಾಜಿ. ಇದು ಬಳೆ ತರನು ಸ್ವಲ್ಪ ಫೀಲ್ ಕೊಡ್ತಾ, ಹಂಗಾಗಿ ಇದೆ ಚೆನ್ನಾಗಿದೆ ಅಂತ ತಗೊಂಡು. ನನ್ನ ಲೈಫಲ್ಲಿ ಬಳೆ ಅಂತ ಹಾಕೊಳಕ್ ಹೋಗಿಲ್ಲ. ತಗೊಂಡೇನೋ ಖುಷಿ ಇಲ್ಲ, ದುಡ್ಡು ಖರ್ಚಾಯ್ತು ಅನ್ನೋ ಬೇಜಾರಿದೆ. ನಾ ಅದೇ ಅನ್ಕೋತಿದ್ದೆ, ಸೈಟ್ ಯಾವಾಗ ತಗೊಳ್ಳೋದು, ಮನೆ ಯಾವಾಗ ಮಾಡೋದು ಬರೀದೆ ಅಂತ. ತಗೊಳಕ್ ಹೇಳೋದು ಬೇಡ ಅನ್ಕೊಂಡಿದ್ದೆ. ಅವಳು ತಗೋಬೇಕು ಅಂತ ಪಾಪ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ. ನಮ್ಮ ಕೈಲಂತೂ ಹೋಗ್ತಿಲ್ಲ, ಅದ್ಲ ತಗೊಂಡಿದ್ದು. ನಾಳೆ ಬೆಳಿಗ್ಗೆ ಅದೊಂದು ಕೆಲಸ ಮಾಡಿ ಬರ್ತೀವಿ. ಇದು ಬೆಳಿಗ್ಗೆ ಹಾಕೊಂಡ್ರೆ ಆಗುತ್ತೆ. ಬೆಳಗ್ಗೆ ಹಾಕಿಬೇಕಾ? ಬೆಳಿಗ್ಗೆ ಹಾಕಿಲ್ಲ, ಕೆಲಸ ಮಾಡಬೇಕಿತ್ತು. ಹಂಗೆ ತಂದಿರೋ ಮಗ. ಸೊ ಗೈಸ್ ನೆನೆ ನಾನು ಏನು ಗಿಫ್ಟ್ ಕೊಟ್ಟಿದ್ದೆ ಅಪ್ಪಾಜಿಗೆ, ಅದನ್ನ ತೆಗಿಸ್ತವ್ರೆ. ಅವ್ರ ಪೂಜೆಗೆ ಏನಕ್ಕೋ ಯೂಸ್ ಆಗುತ್ತಂತೆ. ಸೊ ಹಾಗಾಗಿ ಇದು ಯಾರ್ಯಾರು ನೋಡಿಲ್ಲ ನೋಡ್ಕೊಂಬಿಡಿ. ಇಲ್ಲ ಅಪ್ಪಾಜಿ ತೋರ್ಸಪ್ಪ. ನೀವು ಯಾರಾದರೂ ನಿಮ್ಮ ಅಪ್ಪಂಗೆ ಗಿಫ್ಟ್ ಕೊಡಬೇಕು ಅಥವಾ ನಿಮ್ಮ ಫ್ರೆಂಡು, ಅಣ್ಣ, ಹಸ್ಬೆಂಡ್ ಯಾರಿಗಾರು ಮಾಡ್ಬೇಕಂತಂದ್ರೆ ಈ ಥರದೊಂದು ಸಿಲ್ವರ್ ಕೊಡಿ. ಗೋಲ್ಡ್ ಆಗಲಿಲ್ಲ ಅಂದ್ರೆ ನೋಡಿ ಸಿಲ್ವರ್ ಕೊಡಿ. ಸಿಲ್ವರ್ಗೆ ಒಂದು ಕಮ್ಮಿ ಇಲ್ಲ ಇವಾಗ, ಜಾಸ್ತಿ ಎಕ್ಸ್ಪೆನ್ಸಿವ್ ಆಗ್ಬಿಡುತ್ತೆ ಸಿಲ್ವರನ್ನು. ನಾಳೆಗೆ ಬೆಲೆ ಇದೆ. ಒಂದು ದಿನ ಗೋಲ್ಡನ್ನೇ ಬೀಟ್ ಮಾಡುತ್ತೆ ಗೈಸ್. ಸೊ ಹಾಗಾಗಿ ಇಟ್ಕೊಳ್ಳಿ, ನೀವು ತಗೊಳ್ಳಿ ಸಿಲ್ವರ್ನ. ಯಾ ಐ ಥಿಂಕ್ ಅಲ್ಲಿಗೆ ದಟ್ಸ್ ಮೋಸ್ಟ್ ಆಫ್ ಇಟ್ ಗೈಸ್. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ನಾನು ಯಾಕೋ ಗೊತ್ತಿಲ್ಲ ಇವತ್ತು ಅಷ್ಟು ಖುಷಿಯಾಗೇ ಇಲ್ಲ ಗೈಸ್. ನಾನು ಏನೋ ಗೊತ್ತಿಲ್ಲ, ತುಂಬ ಮೂಡ್ ಸ್ವಿಂಗ್ಸು. ಆ್ಯಕ್ಚುಲಿ ಪ್ರಾಬ್ಲಮ್ಮು ಗೋಲ್ಡಿಂದಲ್ಲ, ಒಂದು ವರ್ಕ್ ಪ್ಲ್ಯಾನ್ ಆಗಿತ್ತು. ಒಂದು ಶೂಟ್ ಕ್ಯಾನ್ಸಲ್ ಆಗೋಯ್ತು ನಂದು. ಸೊ ಅಲ್ಲಿ ನಂಗೆ ಬೇಜಾರಾಗೋಯ್ತು. ಆ್ಯಕ್ಚುಲಿ 2 ಶೂಟ್ ಇವತ್ತು ನೆನ್ನೆ ರಾತ್ರಿ ಡಿಸ್ಕಷನ್ ಮಾಡ್ಕೊಂಡು ಮಲಗಿದ್ದೆ. ಅದ್ರಲ್ಲಿ ಒಂದೇನಾಯಿತು ಅಂತಂದರೆ ಬೇರೆ ಏನೋ ಪ್ಲ್ಯಾನ್ಸ್ ಮಾಡಿದ್ದೆ. ನಾನು ಯೂಶ್ವಲಿ ಹೇಗೆ ಅಂದರೆ ಡೇಸ್ಗಳನ್ನ ಪ್ಲ್ಯಾನ್ ಮಾಡಿರ್ತೀನಿ. ಸೊ ಹೆಂಗೆ ಅಂತಂದರೆ ಆ ಶೂಟ್ಗೋಸ್ಕರ ನಾನು ಬೇರೆ ಒಂದೇನೋ ಕ್ಯಾನ್ಸಲ್ ಮಾಡಿದ್ದೆ. ಸೊ ಅವರು ಲಾಸ್ಟ್ ಮೂಮೆಂಟಲ್ಲಿ ಇದು ಏನು ಇಲ್ಲ ಅಂತ ಹೇಳಿದ್ರು. ಸೊ ನನಗೆ ಅವಾಗ ಸಖತ್ ಬೇಜಾರಿತ್ತು, ಬಿಕಾಸ್ ಅವ್ರ ಜೊತೆ ತುಂಬ ಟೈಮಿಂದ ವರ್ಕ್ ಮಾಡ್ತಾ ಇದ್ದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನಾನು ಅವ್ರಿಗೆ ಮುಂಚೆನೇ ಹೇಳಿದ್ದೆ, ಆಗಲ್ಲ ಅಂತಂದರೆ ಹೇಳಿ, ಬಿಕಾಸ್ ನಾನು ಮುಂಚೆ ಬೇರೆ ಕಡೆನೋ ಕನ್ಫರ್ಮ್ ಮಾಡ್ತೀನಿ ಅಂತ. ಸೊ ಹಾಗಾಗಿ 2 ಪ್ಲಾನು ಹಾಳಾಗೋಯ್ತು. ಆ್ಯಂಡ್ ನನ್ನ ನಂಬ್ಕೊಂಡು ಜನ ಇರ್ತಾರಲ್ವ, ಸೊ ಅವ್ರ ಪ್ಲಾನ್ಸು ಹಾಳಾಯಿತು. ಹಾಗಾಗಿ ಸಖತ್ ಬೇಜಾರಾಗೋಯ್ತು. ಆ್ಯಂಡ್ ಇವತ್ತಿದ್ದು ಶೂಟ್ ಕೂಡ ಪೋಸ್ಟ್ಪೋನ್ ಆಯಿತು. ಸೊ ಹಾಗಾಗಿ ತುಂಬ ಮೆಸ್ಸಿ ಡೇ. ಅದರಲ್ಲೂ ಅಲ್ಲೂ ಬೇಗ ಯಾರು ನಮ್ಮನ್ನು ಅಟೆಂಡ್ ಮಾಡಲಿಲ್ಲ. ಸೊ ಸ್ವಲ್ಪ ಫ್ರಸ್ಟ್ರೇಟ್ ಆಗೋದೆ ನಾನು. ಸೊ ಒಂದೊಂದ್ಸಲ ಏನೋ ಒಂದ್ರದ್ದು ಎಲ್ಲೋ ಒಂದು ಕಡೆ ಫ್ರಸ್ಟ್ರೇಷನ್ ಆಗ್ತೀವಲ್ಲ, ಹಂಗಾಯಿತು. ಆ್ಯಂಡ್ ಊಟನೂ ಮಾಡಿರಲಿಲ್ಲ ನಾನು ಮಧ್ಯಾಹ್ನದಿಂದ. ಸೊ ನಾನು ಇವಾಗ ಊಟ ಮಾಡಿದ್ದೆ ಅಂದರೆ ಆಲ್ಮೋಸ್ಟ್ 7:15. ಸೊ ಹಾಗಾಗಿ ಸ್ವಲ್ಪ ಇರಿಟೇಟ್ ಆಗೋಗಿದೆ. ಹವೆವರ್ ಅಪ್ಸ್ ಆ್ಯಂಡ್ ಡೌನ್ಸು ಒಂದೊಂದು ದಿನಗಳು ಹಂಗಿರುತ್ತೆ ಅಲ್ಲಮ್ಮ. ಅದು ಅವ್ರಂಗೆ ಮಾಡಬಾರ್ದಿತ್ತು ತಾನೆ. ಹೌದು, ಯಾವಾಗಲೂ ಇವು ಸರ್ರೆ ಬೆಳಗ್ಗೆ ಯಾಕೆ ತುಂಬ ರಶ್ಶು. ಮತ್ತೆ ಅವ್ರು ತಾನೇ ಏನು ಮಾಡ್ತಾರೆ. ಅದಲ್ಲ, ನನ್ನ ಶೂಟ್ ಕ್ಯಾನ್ಸಲ್ ಆಯ್ತಲ್ಲ ಅದೇ. ಶೂಟಿಂಗ್ ಏನಪ್ಪ ಇದಾಯ್ತು ಪಾಪ, ಇನ್ನೇ ಮಾಡೋದು. ನನ್ನ ಟೈಮ್ ಹಂಗೆ ಆಗುತ್ತೆ. ಆಮೇಲೆ 3:30 ಮೇಲೆ ನಾನು 2 ದಿನ ಮುಂಚೆ ಅದಲ್ಲಮ್ಮ ಇನ್ನೊಂದು ಶೂಟ್ದು ಕ್ಯಾನ್ಸಲ್ ಮಾಡಿದ್ರು ಅಂತ ಹೇಳಿದ್ನಲ್ಲ, ನಾನು ಟ್ರಾವೆಲ್ ಮಾಡಬೇಕಿತ್ತು ಅಂತ ಹೇಳಿದ್ನಲ್ಲ, ಅದು 2 ಡೇಸ್ ಮುಂಚೆನೇ ಹೇಳಿದ್ದೆ. ನಾನು ಬೇರೆನೋ ಪ್ಲಾನ್ ಇದೆ, ನಿಮ್ದು ಆಗಲ್ಲ ಅಂದ್ರೆ ಹೇಳಿ, ಅದನ್ನಾರು ನಾನು ಮಾಡ್ಕೋತೀನಿ ಅಂತ. ಲಾಸ್ಟ್ ಮೂಮೆಂಟ್ ತನಕ ವೆಯ್ಟ್ ಮಾಡಿಸಿ ಇವತ್ತಾಗಲ್ಲ ಅಂತ ಹೇಳಿದ್ರು. ನನ್ಗೆ 2 ಕಡೆ ಲಾಸ್ ಮಾಡ್ಕೊಂಡಂಗಾಯ್ತು ನಾನು. ಇದು ವಾರಣಾಸಿಗೆ ಹೋಗೋದ ಅಲ್ಲ, ಅದು ಹೋಗ್ತಾ ಇದ್ದೀನಿ, ಆ ಶೂಟ್ ಇದೆ ಇನ್ನೊಂದಿತ್ತ. ಹಾಂ. ಸೊ ಹಾಗಾಗಿ ಏನು ಮಾಡೋದು ಗೈಸ್, ನಮ್ಮದು ಹೊಟ್ಟೆ ಪಡಲ್ವಾ. ಸೊ ಹಾಗಾಗಿ ಕಷ್ಟಪಡಬೇಕು. ಆ್ಯಂಡ್ ಕಷ್ಟಪಡೋಕೆ ನಾವು ರೆಡಿ ಇದ್ರು ಒಂದೊಂದ್ಸಲ ಕೆಲಸ ಮಾಡಿಸ್ಕೊಳ್ಳೋರು ಕೈ ಎತ್ಕೊಟ್ಬಿಡ್ತಾರೆ. ಸೊ
ಸೊ ಅವಾಗ ಸ್ವಲ್ಪ ಬೇಜಾರಾಗುತ್ತೆ. ಹಾಗಾಗಿ ತುಂಬ ಫ್ರಸ್ಟ್ರೇಟ್ ಆಗ್ಬಿಟ್ಟಿದೆ. ಬೆಳಗ್ಗೆ ಎದ್ದ ತಕ್ಷಣ ನಾನು ಅಂದರೆ ಬೆಳಗ್ಗೆ ಶೂಟ್ ಇತ್ತು, ಅದಕ್ಕೂ ಏನಾದ್ರು ಕೆಲಸ ಅಂತ ಅಂದಾಗ ಅದು ಇಮಿಡಿಯೇಟ್ ಆಗಿ ನಿದ್ದೆ ಬರಲ್ಲ, ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋದು ಇರುತ್ತಲ್ವಾ. ಸೊ ಹಾಗಾಗಿ ಅದು ಹಂಗಾಯ್ತು. ಆಮೇಲೆ ಅದು ಪೋಸ್ಟ್ಪೋನ್ ಆಯಿತು ಆ್ಯಂಡ್ ಇದು ಹಿಂಗಾಯ್ತಲ್ಲ ಅಂತ ಬೇಜಾರಾಯಿತು. ಸೊ ಅದು ಇವಾಗ ನಾಳೆ ಪೋಸ್ಟ್ಪೋನ್ ಆಗಿದೆ. ಸೊ ನಾಳೆ ಇಟ್ಸ್ ಗೋಣ ಬಿ ಎ ವೆರಿ ನ್ಯೂ ಎಕ್ಸ್ಪೀರಿಯನ್ಸ್. ನಾನೇನೋ ಒಂದು ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್. ಸೊ ಎಲ್ಲ ಒಳ್ಳೇದಾಗುತ್ತೆ ಅನ್ಕೊಂಡಿದ್ದೀನಿ. ನಾನು ಒಳ್ಳೇದು ವಿಶ್ ಮಾಡಿ. ಆ್ಯಂಡ್ ಐ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವಿಡಿಯೋ. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.